ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದ್ಗೆ ಬೆಳಗ್ಗೆಯಿಂದ ಒಂದೇ ಒಂದು ಹನಿ ನೀರು ಕೂಡ ಕುಡ್ದಿಲ್ಲ ನೀವು. ಮೊದಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ. ಸ್ವಲ್ಪ ಏನಾದ್ರೂ ಊಟ ಮಾಡ್ಬನ್ನಿ. ನನಗ್ ಬೇಡ ಶಕುಂತಲ. ಯಾಕತ್ಗೆ ಹೀಗೆ ಹಠ ಮಾಡ್ತಾ ಇದ್ದೀರಾ? ನಡೀರಿ, ಸ್ವಲ್ಪ ಸ್ವಲ್ಪ ಊಟ ಮಾಡಿ. ನನಗ್ ಬೇಡ ಅಂತ ಹೇಳಿದ್ನಲ್ಲ ಶಕುಂತಲ. ನನ್ ಪಾಡಿಗೆ ನನ್ನನ್ನು ಬಿಟ್ಬಿಡು. ಸುಮ್ನೆ ಬಲವಂತ ಮಾಡ್ಬೇಡ. ಈ ಮನೇಲಿ ನನಗೆ ಯಾರೂ ಇಲ್ಲ. ನಾನು ಒಂಟಿ. ನನ್ಗಿದೆಲ್ಲ ನೋಡಕ್ಕಾಗ್ತಿಲ್ಲ. ನಾನು ಈಗಲೇ ಅಭಯಣ್ಣಂಗೆ ಫೋನ್ ಮಾಡ್ತೀನಿ. ಏಯ್, ಬುದ್ಧಿ ಇಲ್ವಾ ನಿನ್ಗೆ? ಅಣ್ಣ ಕಾಶಿಗೆ ಹೋಗಿದ್ದಾನೆ ಅಂತ ಫೋನ್ ಮಾಡಿದ್ದ ತಾನೆ? ಯಾಕೆ ತೊಂದರೆ ಕೊಡ್ತಿದ್ಯಾ? ಅಲ್ಲ ಕಣೋ, ಅತ್ತೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ನೋಡು. ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದೆ. ಅಖಿಲ ಅಕ್ಕಂಗೆ ಹೇಳೋಣ ಅಂದ್ರೆ ಅಖಿಲ ಅಕ್ಕನ ಫೋನ್ ನಂಬರೇ ಇಲ್ವಲ್ಲ ನನ್ನ ಹತ್ರ. ಪಾಪ ಅತ್ತೆ ಬೆಳಗ್ಗೆಯಿಂದ ಊಟನೇ ಮಾಡಿಲ್ಲ. ಬೇಜಾರಾಗಲ್ವಾ ನಿನ್ಗೆ? ನೋಡಿ, ನೀವ್ ಯಾರು ಬೇಜಾರು ಮಾಡ್ಕೋಬೇಕಾಗಿಲ್ಲ. ನನ್ನ ಹಣೆ ಬರ ನಾನು ಅನ್ಭವಿಸ್ಕೋತೀನಿ. ನೀವೆಲ್ಲರೂ ಇಲ್ಲಿಂದ ಹೋಗಿ. ಅದ್ಗೆ ಏನಾಯ್ತು ಶಕುಂತ್ಲಾ? ನೋಡಮ್ಮ, ಎಷ್ಟು ಹೇಳಿದ್ರು ಅದ್ಗೆ ಒಂಚೂರು ಊಟನೇ ಮಾಡ್ತಿಲ್ಲ. ಬೇಡದೆ ಇರೋದಲ್ಲ ಅವಳು ಮುಂದೆ ಬಂದ್ ಮಾತಾಡಿ ತಲೆ ಕೆಡ್ಸೋದು ನೀನೆ. ಆಮೇಲೆ ಬಂದೆ ಅವ್ರನ್ನೆಲ್ಲ ಯಾಕೆ ಬೈತಾ ಇದ್ದೀರಾ? ನನ್ ಕಷ್ಟಕ್ಕೆ ನಾನು ಉಪವಾಸ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡ್ ಕೌಸಲ್ಯ, ಉಪವಾಸ ವ್ರತ ಅಂತ ಮಾಡ್ಕೊಂಡು ಕೂತ್ಕೊಳ್ಳಕ್ಕೆ ನೀನ್ ಬೇರೆಯವ್ರ ತರ ಅಲ್ಲ. ನಿನ್ನ ಆರೋಗ್ಯ ಸರಿ ಇಲ್ಲಮ್ಮ. ನನ್ ಮಾತು ಕೇಳು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಆಗ್ಲಿ ಬಿಡಿ. ಅವಾಗ್ಲಾದ್ರೂ ಹೋಗಿರೋರು ವಾಪಸ್ ಬರ್ತಾರೇನೋ. ಕೌಸಲ್ಯ, ಈ ರೀತಿ ಇರಬೇಡ. ನನ್ನಿಂದ ನೋಡಕ್ಕಾಗ್ತಿಲ್ಲಮ್ಮ. ಎಲ್ರೂ ಬೇಗ ರೆಡಿಯಾಗಿ ನಾವ್ ದೇವಗಿರಿಗೆ ಹೋಗೋಣ. ಅಲ್ಲಮ್ಮ, ಅತ್ತಿಗೆ ನಾನು ಹೇಳಿದ್ದ ಅರ್ಥ ಆಯ್ತಲ್ವಾ? ಬೇಗ ರೆಡಿಯಾಗಿ. ಕೌಸಲ್ಯ, ನೀನು ಬೇಗ ರೆಡಿ ಆಗಮ್ಮ. ಗುರುಗಳ ಹತ್ರ ಮಾತಾಡಿದ್ರೆ ನಮ್ಮ ಕಷ್ಟಕ್ಕೆ ಪರಿಹಾರ ಸಿಗುತ್ತೋ ಏನೋ. ಒಂದ್ಸಲ ಹೋಗಿ ಬರೋದು ಒಳ್ಳೇದು ಅನ್ಸತ್ತೆ. ರೀ, ಯಾಕ್ರಿ ಈ ತರ ಕೆಲಸ ಮಾಡ್ಕೊಂಡ್ರಿ? ಏನು ವತ್ಸಲ ನೀನು ಗೊತ್ತಿದ್ದು ಕೇಳ್ತಾ ಇದೆಯಲ್ಲ. ಆ ಮಗುವಿನ ಮನಸ್ಸು ತುಂಬಾ ಸೂಕ್ಷ್ಮ. ಅಂಥ ಮನಸ್ಸಿನಲ್ಲಿ ಆಸೆಗಳನ್ನ ಬೆಳೆಯೋದಕ್ಕೆ ಬಿಡಬಾರ್ದು. ತುಂಬಾ ನೊಂದ್ಕೊಂಡು ಹೋದ್ಲು ರೀ. ಪಾಪ, ಅವಳಿಗೆಷ್ಟು ಆಘಾತ ಆಗಿದೆಯೋ ಏನೋ. ಅದೇ ಬೇಜಾರಿ ತಾನೆ ನಾನು ಹೀಗೆ